ಮಾಧ್ಯಮ ಕ್ಷೇತ್ರದಿಂದ ಶ್ರೀಮತಿ ಮಾಯಾ ಶರ್ಮಾ. ವಿದ್ಯುನ್ಮಾನ ಮಾಧ್ಯಮದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತು ಮೂಡಿಸಿದ ಪತ್ರಕರ್ತೆ ಶ್ರೀಮತಿ ಮಾಯಾ ಶರ್ಮಾ ವರದಿಗಾರ್ತಿ, ನಿರೂಪಕಿ ಮತ್ತು ಸಾಕ್ಷ್ಯಚಿತ್ರ ನಿರ್ದೇಶಕಿಯಾಗಿ 3 ದಶಕಗಳಿಗೂ ಮಿಗಿಲಾದ ಸಾರ್ಥಕ ಸೇವೆ. ಪತ್ರಿಕೋದ್ಯಮ, ಕನ್ನಡದ ಹೆಸರಾಂತ ಕವಿ ರಾಮಚಂದ್ರ ಶರ್ಮಾ ಅವರ ಪುತ್ರಿಯಾದ ಮಾಯಾ ಶರ್ಮಾ ಪುಣೆಯ ಪ್ರತಿಷ್ಠಿತ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತವರು. ಭಾರತದ ಪ್ರಪ್ರಥಮ ತರಬೇತಿಗೊಂಡ ಟಿವಿ ಪತ್ರಕರ್ತೆಯಲ್ಲಿ ಇವರು ಕೂಡ ಒಬ್ಬರು. ಆರಂಭದಲ್ಲಿ ಬೆಂಗಳೂರು ದೂರದರ್ಶನದಲ್ಲಿ ವರದಿಗಾರರಾಗಿ ಕೆಲಸವನ್ನು ಆರಂಭ ಮಾಡ್ತಾರೆ. ಮಾಯಾ ಶರ್ಮಾ NDTV ಸೇರ್ಪಡೆಗೊಂಡು ವಿಶೇಷವಾಗಿ ದೇಶದಲ್ಲೇ ಸಂಚಲನ ಮೂಡಿಸಿದ ಚುನಾವಣಾ ವಿಶ್ಲೇಷಣೆ ಸಮೀಕ್ಷೆ ಭಾಗವಾಗಿ ಮಾಯಾ ಶರ್ಮಾ ವೃತ್ತಿ ಬದುಕಿನಲ್ಲಿ ಸೃಷ್ಟಿಯನ್ನ ಮೈಲಿಗಲ್ಲನ್ನ ಸ್ಥಾಪನೆ ಮಾಡ್ತಾರೆ. ಸುನಾಮಿ, ಮಂಗಳೂರು ವಿಮಾನ ಮುಂತಾದ ಅವಘಡಗಳಲ್ಲಿ ಹೆಸರು. ಶ್ರೀಮತಿ ಮಾಯಾ ಶರ್ಮಾ ಅವರಿಗೆ ನಮ್ಮ ಅಭಿನಂದನೆಗಳು. It makes me feel very, very happy because this is a fantastic state. I've been lucky enough to work from Karnataka, reporting on Karnataka for over 30 years. And to be recognized by the state for that work, it makes me feel very, very happy indeed. I think the television reporting world has actually changed a lot. I think I've seen the best of it. I'm hoping it gets better. But right now, I think it's in a bit of a slump, but I'm hoping it does get better for the younger generation. I'm enjoying teaching students who will be entering the field. Of course, it was a buzz. Of course, it was very, very exciting. But I did it for a lot of years. So it's also time to kind of give it a break now as well.